Hi children, welcome back to our channel. Welcome to ninth standard new chapter in the chemistry part. Our first lesson in the chemistry, we completed our first chapter, that is matter is around us pure. Structure of atoms. ಇದು ನಿಮ್ಮ ಒಂದು ಕೆಮಿಸ್ಟ್ರಿ ಪಾರ್ಟಲ್ಲಿ ಸೆಕೆಂಡ್ ಚಾಪ್ಟರ್ ಯಾವುದು ಸ್ಟ್ರಕ್ಚರ್ ಆಫ್ ದಿ ಆಟಮ್. ಇದು ನಿಮಗೆ ಫಸ್ಟ್ ಪಿ ಯು ಸಿನಲ್ಲೂ ಬರುತ್ತೆ. ನೀವಲ್ಲಿ ಬ್ರೀಫಾಗಿ ಇಂಟ್ರೊಡಕ್ಷನ್ ಮಾಡ್ತೀರಾ, ಸುಮ್ಮನೆ ಡೆಪ್ತಾಗಿ ತಿಳ್ಕೊಂಡು ಹೋಗ್ತೀರಾ ಅಷ್ಟೇ. ಸ್ಟ್ರಕ್ಚರ್ ಆಫ್ ದಿ ಆಟಮ್ಸ್ ಅಂತ ಬಂದರೆ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಟ್ ಡೌನ್ ಮಾಡ್ಕೊಳ್ಬೇಕಾಗತ್ತೆ. ರುದರ್ಫೋರ್ಡ್ಸ್ ಬೋರ್ಸ್ ಮಾಡೆಲ್ ಆಗಿರ್ಬೋದು, ಆರ್ಬಿಟ್ಸ್ ಆಗಿರಬಹುದು, ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್, ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ಸ್, ಡಿಸ್ಕವರಿ ಆಫ್ ಪ್ರೋಟಾನ್, ಡಿಸ್ಕವರಿ ಆಫ್ ನ್ಯೂಟ್ರಾನ್ಸ್, ಕ್ಯಾಥೋಡ್ ರೇಸ್, ಅವೆಲ್ಲ ನೀವು ಫಸ್ಟ್ ಪಿ ಯು ಸಿಲಿ ತಿಳ್ಕೊತಾ ಹೋಗ್ತೀರಾ. ಈ ಒಂದು ಕ್ಲಾಸಲ್ಲಿ ನೀವು ಸುಮ್ಮನೆ ಅಂತಂದರೆ ಟಚ್ಚನ್ನು ಕೊಡ್ತಾರಷ್ಟೇ, ಅಂತಂದರೆ ಮುಂದೆ ಕ್ಲಾಸಿಗೆ ಹೋಗೋದಕ್ಕೆ ಟಚ್ಚನ್ನು ಕೊಡೋ ಅಂಥದ್ದು ಈ ಒಂದು ಚಾಪ್ಟರ್ 4 ಆಗಿರುತ್ತೆ. ಓಕೆನಾ? ಎಸ್ ಫಸ್ಟ್ you already known this. What is this? You know? Yes, very good. ನೋಡಿ, ಇದು 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 what is this? What can we tell for this? Neutrons, electrons, protons, these are all. ನಿಮಗೆ ಒಂದು ಬೇಸಿಕ್ ಪಾಯಿಂಟ್ಸನ್ನು ನೀವು ತಿಳ್ಕೊಂಡು ಹೋಗಬೇಕು. ಇದನ್ನು ತಿಳ್ಕೊಂಡು ಹೋಗೋದಕ್ಕಿಂತ ಮುಂಚೆ ಫಸ್ಟ್ ಬೇಸಿಕ್ ಥಿಂಗನ್ನು ನೀವು ಗ್ಯಾಪ್ನ ಇಟ್ಕೊಳ್ಬೇಕು. ಆ ಒಂದು ಬೇಸಿಕ್ ಥಿಂಗ್ ಅಂತ ಅಂದರೆ ಫಸ್ಟ್ ನ್ಯೂಟ್ರಾನ್ಸ್, ಸೆಕೆಂಡ್ ಎಲೆಕ್ಟ್ರಾನ್ಸ್, ಪ್ರೋಟಾನ್. ಓಕೆನಾ? ಇದನ್ನು ನೀವು ಗ್ಯಾಪ್ನ ಇಟ್ಕೊಳ್ಬೇಕು. ನ್ಯೂಟ್ರಾನ್ ಮೀನ್ಸ್ ಇಟ್ ಈಸ್ ಅ ಝೀರೋ ಚಾರ್ಜ್ and it denoted by n. Electron means what is this? Positive or negative? Positive charge and it is denoted by E. This is a negative charge denoted by P. Okay. ನ್ಯೂ ಎಲೆಕ್ಟ್ರಾನನ್ನು ಡಿಸ್ಕವರ್ ಮಾಡಿದ್ದು ಥಾಮ್ಸನ್. ಓಕೆ, ಜಿ ಥಾಮ್ಸನ್. ಪ್ರೋಟಾನ್ಸನ್ನು ಡಿಸ್ಕವರ್ ಮಾಡಿದ್ದು ಗೋಲ್ಡ್ಸ್ಟೀನ್. ಇದನ್ನು ಡಿಸ್ಕವರ್ ಮಾಡಿದ್ದು ವಿಟ್ಸ್ವೆತ್ ಅಂತ ಬರ್ತಾರೆ. ಅದು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಓಕೆನಾ? ಎಸ್, ಕಮ್ ಟು ದಿಸ್. ಫಸ್ಟ್ ಆಫ್ ಆಲ್, ವಾಟ್ ಈಸ್ ದಿಸ್? ವೆರಿ ಗುಡ್. ದ ನ್ಯೂಟ್ರಾನ್ಸ್, ಪ್ರೋಟಾನ್ಸ್, ದೀಸ್ ಆರ್ ಆಲ್ ದಿಸ್. ಯು ಹ್ಯಾವ್ ಒನ್ ಡೌಟ್, ವಾಟ್ ಆರ್ ದ ಎಲೆಕ್ಟ್ರಾಡ್ಸ್? ನಿಮಗೆ ಡೌಟ್ ಇರುತ್ತೆ ಅಲ್ವಾ? ಎಲೆಕ್ಟ್ರಾಡ್ಸ್ ಅಂತಾರಲ್ಲ, ಯಾವ್ಯಾವು ಎಲೆಕ್ಟ್ರಾಡ್ಸು? ಎಸ್, ಐ ವಿಲ್. ನಾನು ನೆನ್ನೆ ಕ್ಲಾಸಲ್ಲೇ ಹೇಳಬೇಕು ಅಂದ್ಕೊತಿದ್ದೆ, ಬಟ್ ಆಗಲಿಲ್ಲ. ಎಲೆಕ್ಟ್ರಾಡ್ಸ್ ಅಂತ ಬಂದರೆ ಯಾವ್ಯಾವ ಬರ್ತವೆ? ಎಲೆಕ್ಟ್ರಾಡ್ಸ್ ಅಂತಂದರೆ ಕ್ಯಾಥೋಡ್ ಬರುತ್ತೆ ಮತ್ತು ಆ್ಯನೋಡ್ ಬರುತ್ತೆ. ಕ್ಯಾಥೋಡು, ಆ್ಯನೋಡು. ಕ್ಯಾಥೋಡು ಯಾವಾಗಲೂ ಯಾವ ಚಾರ್ಜ್? ನೆಗೆಟಿವ್. ಸಾರಿ, ಆ್ಯನೋಡು. ಕ್ಯಾಥೋಡ್ ಪಾಸಿಟಿವ್ ಚಾರ್ಜ್. ಯಾವಾಗಲೂ ಅಷ್ಟೇ, ಇದು ಒಂದು ಆ್ಯನೋಡ್ ಅಂತ ಅಂದರೆ ಅದರ ಹತ್ರ ನಾವು ಹೈ ವೋಲ್ಟೇಜ್ ಬ್ಯಾಟ್ರಿಯನ್ನು ಅಬ್ಸರ್ವ್ ಮಾಡ್ತೀವಿ. ಓಕೆನಾ? ಅದ್ರ ಮಧ್ಯೆ ಹೈ ವೋಲ್ಟೇಜ್ ಬ್ಯಾಟ್ರಿಯನ್ನು ಅಬ್ಸರ್ವ್ ಮಾಡ್ತೀವಿ. ಇನ್ ಕ್ಯಾಥೋಡ್ ರೇಸ್ ನಾವು 24 ಕಿಲೋ ವ್ಯಾಟಿಂದ 32 ಕಿಲೋ ವ್ಯಾಟ್ವರೆಗೂ ನೋಡ್ತೀವಿ ಕ್ಯಾಥೋಡ್ ರೇಸಲ್ಲಿ. ಅದಿರಲಿ. ಓಕೆನಾ? ಎಸ್, ಕಮ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. Come to the next topic, that is other. Okay, which are the next topic? The first topic we are going to learn, the first topic is charged particles in matter. What are the charged particles in matter? Charged particles in matter ಅಂತ ಹೇಳಿ ತಿಳಿತಾ ಹೋಗ್ತೀವಿ. Charged particles often electrons, negatively charged particles, protons,
ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಪ್ರೋಟಾನು, ನೋ ಚಾರ್ಜ್ ನ್ಯೂಟ್ರಾನ್. ಕರೆಕ್ಟ್ ಹೇಳಿದೆ. ಓಕೆನಾ? ಬಿಕಾಸ್ ಆಫ್ ಕನ್ಫ್ಯೂಷನ್ ಐ ವಿಲ್ ಟೆಲ್ ಲೈಕ್ ದಟ್. ಸಾರಿ. ಓಕೆನಾ? Atoms have 3 types of subatomic particles. ಓಕೆನಾ? 3 types of subatomic particles ಅನ್ನು ನಾವು ಅಟಾಮ್ಸ್ ಸಬಾಟಾಮಿಕ್ ನೋಡ್ತೀವಿ. ಮೊದಲನೇದು ನಾವು ನ್ಯೂಟ್ರಾನ್ ನೋಡ್ತೀವಿ, ದೆನ್ ಎಲೆಕ್ಟ್ರಾನ್, ಪ್ರೋಟಾನ್. ಓಕೆನಾ? ಈ ಒಂದು ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂತ ವಿಚ್ ಆರ್ ದ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಇನ್ ದ ಆಟಮ್ಸ್ ಅಂತ ಕ್ವಶನ್ ಕೇಳಬಹುದು. ವಿಚ್ ಆರ್ ದ subatomic particles? The subatomic particles are electron, proton and neutron. Electrons are negatively charged particles, protons are positively charged particles and neutrons have no charge. ಓಕೆನಾ? ಎನ್ ಅಂತ ಬರೆದ್ರೂ ಆಗುತ್ತೆ, ಆರ್ ಎಲ್ಸ್ ಎನ್ ನಾಟ್ ಅಂತ ಬರೆದ್ರೂ ಆಗುತ್ತೆ. The mass of an electron is 1/2000 the mass of a hydrogen atom. ಅಂತ ಅಂದರೆ ಒಂದು ಮಾಸ್ನ ಎಲೆಕ್ಟ್ರಾನು ಎಷ್ಟಾಗಿರುತ್ತೆ? ಇಷ್ಟಾಗಿರುತ್ತೆ. ಓಕೆನಾ? ದೆನ್ ದ ಮಾಸ್ ಆಫ್ ಎ ಪ್ರೋಟಾನ್ ಈಸ್ ಈಕ್ವಲ್ ಟು ಮಾಸ್ ಆಫ್ ಎ ಎಲೆಕ್ಟ್ರಾನ್. ಮಾಸ್ ಆಫ್ ಎ ಪ್ರೋಟಾನು ಮಾಸ್ ಆಫ್ ಎ ಎಲೆಕ್ಟ್ರಾನ್ಗೆ ಈಕ್ವಲ್ ಆಗಿರುತ್ತೆ. ದೆನ್ ಆ್ಯಂಡ್ ಇಟ್ ಈಸ್ ಟೇಕನ್ ಹ್ಯಾಸ್ ಎ 1 ಯೂನಿಟ್. ಓಕೆ, 1 ಯೂನಿಟ್ ಅಂತ ಹೇಳಿ ತಗೊಳ್ತೀವಿ. ಮಾಸ್ ಆಫ್ ಎ ನ್ಯೂಟ್ರಾನು ಇಟ್ ಈಸ್ ಆಲ್ಸೋ ಈಕ್ವಲ್ ಟು ದ ಹೈಡ್ರೋಜನ್ ಆಟಮ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಟೇಕನ್ ಹ್ಯಾಸ್ 1 ಯೂನಿಟ್. ಓಕೆನಾ? ದೆನ್ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ಸ್ ಹೇಳಿದ್ನೆ ಅಲ್ವಾ, ಜೆ ಥಾಮ್ಸನ್, ಗೋಲ್ಡ್ಸ್ಟೈನ್, ಚಾಡ್ವಿಕ್ ಅಂತ ಹೇಳಿ. ಓಕೆನಾ? ಚಾಡ್ವಿಕ್ ಕರೆಕ್ಟ್. ಓಕೆನಾ? ಎಸ್, ಕಮ್ ಆನ್ ಟು ದಿಸ್. ಹೂ ವಾಸ್ ದ ಡಿಸ್ಕವರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳಿ ಸಬಾಟಮಿಕ್ ಪಾರ್ಟಿಕಲ್ಸನ್ನು ಯಾರ್ಯಾರು ಡಿಸ್ಕವರ್ ಮಾಡಿದ್ರು ಅಂತೇಳಿ ತಿಳಿತಾ ಹೋಗೋಣ. ಇನ್ 1900 ಜೆ ಥಾಮ್ಸನ್, ಓಕೆ, ಜೆ ಥಾಮ್ಸನ್ ವಾಸ್ ಡಿಸ್ಕವರ್ಡ್ the presence of the negatively charged particles called electrons in the atom. ಇವ್ರೇನು ಮಾಡ್ತಾರೆ? ಜೆ ಥಾಮ್ಸನ್ನು 1900 ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸನ್ನು ಇವ್ರೇನು ಮಾಡ್ತಾರೆ? ಡಿಸ್ಕವರ್ ಮಾಡ್ತಾರೆ. ದೆನ್ ಇನ್ 1886 ಈ ಗೋಲ್ಡ್ಸ್ಟೈನ್ discovered new radiation in gas discharge and called them canal rays. These rays were positively charged. These later led to the discovery of the positively charged particles called protons in the atom. Okay, then in 1932 Chadwick discovered the presence of particles having no charge in the neutrons. There is no charge in the neutrons. Tell by whom? Chadwick. J Thomson discovered electrons. E Goldstein discovered what? Very good. Proton. Chadwick discovered neutron. Understand? Then come to the structure of an atom. What is the structure of an atom? According to first Thomson model of an atom. ಅಂತಂದರೆ ನಾವಿಲ್ಲಿ so many models ಅನ್ನು ನೋಡ್ತಾ ಹೋಗ್ತೀವಿ. In that the first model is Thomson model. Okay, in that Thomson model according to that person, an atom is similar to Christmas pudding. The pudding had positive charge and the electrons have negative charge like plums on the pudding. ಅಂತಂದರೆ ಅಕಾರ್ಡಿಂಗ್ ಟು ಥಾಮ್ಸನ್ ಏನಪ್ಪ ಅಂತಂದರೆ ಒಂದು ಕ್ರಿಸ್ಮಸ್
ಪಡ್ಡಿಂಗ್ ಯಾವ ಥರ ಇರುತ್ತೆ ಆ ಥರ ಅದು ಕ್ರಿಸ್ಮಸ್ ಪಡ್ಡಿಂಗು ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಆಗಿರುತ್ತೆ ಮತ್ತು ಎಲೆಕ್ಟ್ರಾನ್ಸು ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಆಗಿರುತ್ತೆ. ಲೈಕ್ ಪ್ಲಮ್ಸ್ ಆನ್ ದ ಪಡ್ಡಿಂಗ್, ಯಾವ ಥರ ಪ್ಲಮ್ಸ್ ಇರುತ್ತಲ್ಲ ಪಡ್ಡಿಂಗಲ್ಲಿ ಯಾವ ಥರ. ಓಕೆನಾ? ಎಸ್, ಇವನು ಏನನ್ನು ಪ್ರಪೋಸ್ ಮಾಡ್ತಾನೆ ಅಂತಂದರೆ ಈ ಒಂದು 2 ಪಾಯಿಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಥರ ಪ್ರಪೋಸ್ ಮಾಡ್ತಾರೆ, ಏನನ್ನು ಪ್ರಪೋಸ್ ಮಾಡ್ತಾರೆ ಅಂತ ಹೇಳಿ. ಓಕೆನಾ? ಹೌ ಕ್ಯಾನ್ ಹಿ ಪ್ರಪೋಸ್ ಅಂತ ಅಂದರೆ ಫಸ್ಟ್ ಹಿ ಡೂ ದ್ಯಾಟ್ what an atom consists of a positively charged sphere and the electrons are embedded in it. ಈ ಒಂದು ಆಟಮ್ ಅಂತ ತಗೊಂಡ್ರೆ ಅದು ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸನ್ನು ಏನು ಮಾಡುತ್ತೆ, ಅದು ಹೊಂದುತ್ತೆ ಅಂತ ಹೇಳಿದ್ದಾರೆ. ಮತ್ತು ಆ್ಯಂಡ್ ಎನ್ಬೆಡೆಡ್ ಇನ್ ಇಟ್, ಎನ್ಬೆಡೆಡ್ ಆಗಿರುತ್ತೆ. ದೆನ್ ದ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಚಾರ್ಜ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್. ತಿರ್ಗಾ ನೆಗೆಟಿವ್ ಮತ್ತು ಪಾಸಿಟಿವ್ ಚಾರ್ಜು ಏನಾಗಿರುತ್ತೆ, ಆ ಒಂದು ಮ್ಯಾಗ್ನಿಟ್ಯೂಡಲ್ಲಿ ಈಕ್ವಲ್ ಇರುತ್ತೆ. ಅಂಡರ್ಸ್ಟ್ಯಾಂಡ್? ಎಸ್, ಸೊ ದ ಆಟಮ್ ಆಸ್ ಓಲ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಅದಕ್ಕೆ ಆಟಮ್ಸು ಎಲ್ಲ ಎಲೆಕ್ಟ್ರಿಕಲ್ ಆಗಿ ನ್ಯೂಟ್ರಾನ್ ಇರುತ್ತೆ. ನಿಮ್ಗೆ ಗೊತ್ತಲ್ವಾ ವಾಟ್ ಈಸ್ ದ ಪ್ಲಮ್ಸ್ ಅಂತ ಅಂದರೆ, ಒಂದು ಪಡ್ಡಿಂಗ್, ಪಾಸಿಟಿವ್ ಪಡ್ಡಿಂಗ್ ಅಂತ ತಗೊಂಡ್ರೆ ಅದರಲ್ಲಿರುವಂಥದ್ದೇ ಎಲೆಕ್ಟ್ರಾನ್ ಪ್ಲಮ್ಸ್. ಓಕೆನಾ? ಇದು ಎಷ್ಟಿರುತ್ತೆ ಅಂತ ಹೇಳಿದರೆ 10⁻⁻10 ಮೀಟರ್ ಇರುತ್ತೆ. ಸಿಮಿಲರ್ಲಿ 10⁻⁻10 ಮೀಟರ್ ಇರುತ್ತೆ. ವಾಟ್ ದ ಬೋತ್. ಓಕೆನಾ? ಎಸ್. ಅಕಾರ್ಡಿಂಗ್ ಟು ರೂದರ್ಫೋರ್ಡ್ಸ್ ಮಾಡೆಲ್ ಆಫ್ ಆನ್ ಆಟಮ್ಸ್, ಏನು ಹೇಳುತ್ತೆ ಆ ಒಂದು ರೂದರ್ಫೋರ್ಡ್ಸ್ ಮಾಡೆಲ್ ಆಫ್ ಆನ್ ಆಟಮ್ಸ್ ಅಂತ ಅಂದರೆ, ಅವರು ಏನು ಹೇಳ್ತಾರೆ, ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ಸನ್ನು ತಗೊಳ್ತಾರೆ. ಹಿ ಪ್ರಪೋಸ್ಡ್ ಆಲ್ಫಾ ಸ್ಕ್ಯಾಟರಿಂಗ್ ಪಾರ್ಟಿಕಲ್ಸ್ ಅಂತಂದರೆ ರೂದರ್ಫೋರ್ಡ್ ಏನು ಮಾಡ್ತಾರೆ, ಹಿ allowed a beam of a fast moving alpha particles having positive charge to fall on a thin gold foil. ಆ ಒಂದು ಆಲ್ಫಾ ಪಾರ್ಟಿಕಲ್ಲು ತಿನ್ನಾಗಿ ಫ್ಲೋ ಆಗುತ್ತೆ. ಓಕೆನಾ? ಇವರು 3 ಪಾಯಿಂಟ್ಸನ್ನು ಅಬ್ಸರ್ವ್ ಮಾಡ್ತಾರೆ. ಫಸ್ಟು ಮೋಸ್ಟ್ ಆಫ್ ದಿ ಆಲ್ಫಾ ಅಬ್ಸರ್ವ್ ಮಾಡ್ತಾರೆ. ಇನ್ನೊಂದು ಸಮ್ ಆಫ್ ದಿ ಆಲ್ಫಾ, ಇನ್ನೊಂದು ಫ್ಯೂ ಆಲ್ಫಾ. ಮೋಸ್ಟ್ ಆಫ್ ದಿ ಆಲ್ಫಾ ಅಂತ ಬಂದರೆ, ಮೋಸ್ಟ್ ಆಫ್ ದಿ ಆಲ್ಫಾ ಏನಾಗುತ್ತೆ, ಗೋಲ್ಡ್ ಫಾಯಿಲ್ ಯಾವ ಥರ ಇರುತ್ತೆ ಆ ಥರ ಸ್ಟ್ರೈಟ್ ಏನಾಗ್ತಾ ಇರುತ್ತೆ, ಪಾರ್ಟಿಕಲ್ಸು ಮೂವ್ ಆಗುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್, ಟೇಕ್ ದಿಸ್ ಒನ್ ಆಫ್ ದ ಪಾರ್ಟಿಕಲ್. ದಿಸ್ ಇಸ್ ಒನ್ ಆಫ್ ದ ಆಲ್ಫಾ ಪಾರ್ಟಿಕಲ್ ಮೂವ್ಸ್ ಫ್ರಮ್ ಎ ಸ್ಟ್ರೈಟ್. ಓಕೆನಾ? ಆ್ಯಂಡ್ ದೆನ್ ಮೋಸ್ಟ್ ಈ ಥರನೇ ಹೋಗುತ್ತೆ ಸ್ಟ್ರೈಟ್. ದೆನ್ ಸಮ್ ಆಫ್ ದೀಸ್ ಅಂತ ಬಂದರೆ ಪಾರ್ಟಿಕಲ್ ಸ್ಲೈಟ್ಲಿ ಡಿಫ್ಲೆಕ್ಟೆಡ್ ಬೈ ಸ್ಮಾಲ್ ಆ್ಯಂಗಲ್ಸ್ ಥರ ಡಿಫ್ಲೆಕ್ಟ್ ಆಗುತ್ತೆ. ಈ ಥರನೂ ಆಗ್ಬೋದು. ಎಕ್ಸಾಂಪಲ್ಸ್ ಅಂತ ತಗೊಂಡ್ರೆ ವಾಟ್ ಕ್ಯಾನ್ ವಿ ಟೇಕ್ ಆ್ಯಸ್ ಎಕ್ಸಾಂಪಲ್? ಎಸ್, ವೇಟ್, ಐ ವಿಲ್ ಗಿವ್ ಯು ದ ಎಕ್ಸಾಂಪಲ್. The example you taken that, take this one of the alpha particle that this type or this type. Okay, ಈ ಥರ ಮೂವ್ ಆಗುತ್ತೆ. ದೆನ್ ವೆರಿ ಫ್ಯೂ ಅಂತ ಬಂದರೆ ಆ ಒಂದು ವೆರಿ ಫ್ಯೂ ಪಾರ್ಟಿಕಲ್ಸ್ ರೀಬೌಂಡ್ ಆಗಿರುತ್ತೆ. ರೀಬೌಂಡ್ ಅಂತಂದರೆ ಈ ಥರ ಆಗಿರ್ಬೋದು, ದೆನ್ ಈ ಥರ ಆಗಿರ್ಬೋದು. ದಿಸ್ ಇಸ್ ದ ರೀಬೌಂಡ್. ಈ ಥರ ರೀಬೌಂಡ್ ಆಗಿರುತ್ತೆ. ಇಂದೆನ್ ಆಲ್ಫಾ ಪಾರ್ಟಿಕಲ್ ನಾವು ನೋಡೋದಾದರೆ, ಆಲ್ಫಾ ಪಾರ್ಟಿಕಲ್ಸಲ್ಲಿ ನಾವು ನೋಡೋದು ಈ ಥರ. ಯಾವ ಥರ ನೋಡ್ತೀವಿ ಆಲ್ಫಾ ಪಾರ್ಟಿಕಲ್ಸಲ್ಲಿ? ಈ ಥರ ನೋಡ್ತೀವಿ. ಈ ಥರ ರೀಬೌಂಡ್ ಆಗಿರುತ್ತೆ, ಈ ಥರ ಆಗಿರುತ್ತೆ. ಓಕೆನಾ? ಇದು ವೆರಿ ವೆರಿ ಇಂಪಾರ್ಟೆಂಟ್. ರೂದರ್ಫೋರ್ಡ್ಸ್ ಏನು ಹೇಳಿದ್ದಾರೆ, ಇವರು ಬೀಮ್ ಲೈಟ್ ಅಂತಂದರೆ ಆಲ್ಫಾ ಇದನ್ನು ಯೂಸ್ ಮಾಡ್ಕೊಂಡು, ವಿಚ್ symbol Rutherford's model of an atom used alpha particle, and he observed that most of the alpha particle move in a straight line, and he observed the second, the alpha particles slightly deflected by small angles, then very few particles appear to rebound in a very few alpha. Okay,
Then move on to the next topic, that is conclusion. What is the conclusion that is given by Rutherford's alpha scattering experiment? ಏನು ಹೇಳ್ತೆ ಕನ್ಕ್ಲೂಷನ್ ಏನನ್ನು ಕೊಡ್ತಾರೆ ಅಂತಂದರೆ ಫಸ್ಟ್ ಕನ್ಕ್ಲೂಷನ್ ದಟ್ ಗೇವ್ ಮೀನ್ಸ್ ಮೋಸ್ಟ್ ಆಫ್ ದ ಸ್ಪೇಸ್ ಇನ್ಸೈಡ್ ಆ್ಯನ್ ಆಟಮ್ ಈಸ್ ಎಂಟಿ ಅಲ್ವಾ. ಟೇಕ್ ಒನ್ ಸ್ಪೇಸ್, ಟೇಕ್ ಒನ್, ದಿಸ್ ಇಸ್ ಒನ್ ಆಫ್ ದ ಆಟಮ್, ಸಾರಿ ವೇಟ್, yes, take, this is one of the atoms. In that we have plus 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 plus. Okay, this is positively charged, negatively charged. In this, most of the particles come to the most. In this most, what can we say? The atom inside the space is empty or null. Because why? Because most of the alpha particle go in the straight through the gold foil. In take one, this is one of the alpha particle that go in the straight manner. Okay na? Then the atom had small nucleus having positive charge because some of the alpha particles go slightly deflected. ಈ ಥರ ಸ್ಲೈಟ್ ಆಗಿ ಡಿಫ್ಲೆಕ್ಟ್ ಆಗುತ್ತೆ. ಓಕೆನಾ, ಆದ್ದರಿಂದ ಅದು ಕನ್ಕ್ಲೂಷನ್ ಕೊಟ್ಟರು. ದೆನ್ ಥರ್ಡ್ ಕನ್ಕ್ಲೂಷನ್ ಏನಪ್ಪ ಅಂತಂದರೆ ವೆರಿ ಫ್ಯೂ ಬಿಕಾಸ್ ಆಲ್ ಪಾರ್ಟಿಕಲ್ಸ್ ವಾಟ್ ರೀಬೌಂಡ್, ಈ ಥರ ರೀಬೌಂಡ್ ಆಗುತ್ತೆ, ಈ ಥರ ರೀಬೌಂಡ್ ಆಗುತ್ತೆ, ಈ ಥರ ರೀಬೌಂಡ್ ಆಗುತ್ತೆ. ಇದು ನಿಮಗೆ ಗೊತ್ತಿರಬೇಕು. ದೆನ್ ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟ್ಸ್ ಅಂತ ಬಂದರೆ according to that person, what can we know? Yes, tell me. According to that person, he tells that his experiment, model of an experiment tells that an atom has a positively charged nucleus with its center. The most of the mass of the atomic is in the nucleus ಅಂತ ಅಂದರೆ ಆ್ಯನ್ ಆಟಮ್ ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ ಆಗಿರುತ್ತೆ, ಅದರ ಒಂದು ಸೆಂಟರು ನ್ಯೂಕ್ಲಿಯಸ್ ಆಫ್ ದ ಆಟಮಿಂದ ಇರುತ್ತೆ. ದೆನ್ ಸೆಕೆಂಡ್, ಎಲೆಕ್ಟ್ರಾನ್ಸ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಡಿಫ್ರೆಂಟ್ ಆರ್ಬಿಟ್ಸ್. the electron will be revolve around the nucleus in different orbit. Revolve ಆಗ್ತಾ ಇರುತ್ತೆ around the nucleus ಬೇರೆ ಬೇರೆ ಆರ್ಬಿಟ್ಸ್ ಇಂದ. Then next, size of the nucleus is very small compared to the size of the atom. Size of the atom ಇಷ್ಟಿದೆ ಅಂತ ಅಂದರೆ ನ್ಯೂಕ್ಲಿಯಸ್ನ ಒಂದು ಸೈಜ್ ಇಷ್ಟೇ. ಓಕೆನಾ, ಇಷ್ಟೇ ಇರುತ್ತೆ. ಬಟ್ we are showing in the diagram these type of the diagram. Okay, then move on to the next point, that is defects. What are the defects that seen by the Rutherford's model of the atom? ಫಸ್ಟ್ ಆಫ್ ಆಲ್ ಇವ್ರು ಏನು ಮಾಡ್ತಾರೆ, ಯಾವುದೇ ಒಂದು ಪಾರ್ಟಿಕಲನ್ನು, ಎನಿ ಪಾರ್ಟಿಕಲ್ ಸರ್ಕ್ಯುಲರ್ ಆರ್ಬಿಟಲ್ಲಿ ಹೋದರೆ ಆಕ್ಸಲರೇಷನ್ ಮತ್ತು ಡ್ಯೂರಿಂಗ್ ಆಕ್ಸಲರೇಷನ್ ಚಾರ್ಜ್ಡ್ ಪಾರ್ಟಿಕಲ್ಸ್ ವುಡ್ ರೇಡಿಯೇಟ್ ಎನರ್ಜಿ. ಓಕೆ, ಚಾರ್ಜ್ ಪಾರ್ಟಿಕಲ್ ವುಡ್ ರೇಡಿಯೇಟ್ ಎನರ್ಜಿ. Take, wait, yes, take this. In this you are seeing this is this is negatively charged, this is also negatively charged, this is also negatively charged. In this we are saying that what these both are negatively charged orbits in the around the nucleus. This is a nucleus. In this is a very small positively charged nucleus. Okay, this means in these are the these are the negatively charged orbits in a nucleus, so that revolving of electrons would lose energy. ರಿವಾಲ್ವ್ ಆಗ್ತಾ ಇರುವಂಥ ಎಲೆಕ್ಟ್ರಾನು ಅದರ ಒಂದು ಎನರ್ಜಿಯನ್ನು ಲೂಸ್ ಮಾಡ್ಕೊಂಡು ನ್ಯೂಕ್ಲಿಯಸ್ ಹತ್ರ ಫಾಲ್ ಆಗಿ ಆಟಮು ಅನ್ಸ್ಟೇಬಲ್ ಆಗುತ್ತೆ. ಅದೇ
ನಮಗೆ ವಿ ನೋ ದಟ್ ಅದರಿಂದ ನಮ್ಗೆ ಆಟಮ್ ಸ್ಟೇಬಲ್ ಅಂತ ಹೇಳಿ ಗೊತ್ತಾಗತ್ತೆ. ಇದು ನೋಡಿದ್ರೆ ಅರ್ಥ ಆಗ್ತಿದೆ ಇದೇನಾಗ್ತಾ ಇದೆ, ಈ ಒಂದು ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸು these are so the revolving of electron would lose energy and fall into the nucleus. Atom will be unstable and we know that atoms are stable. Okay na? Yes. Then come to this negatively charged ಅಂತ ಹೇಳಿದ್ದಾರೆ. In that negatively charged we know that ನೆಗೆಟಿವ್ಲಿ ಚಾರ್ಜ್ ಅಂತ ಬಂದರೆ ಈ ಥರ ಬರುತ್ತಲ್ವ. ಇದರಲ್ಲಿ ನಾವು ಇದನ್ನು ಪಾಸಿಟಿವ್ಲಿ ಅಂತಲೂ ಹೇಳ್ತೀವಿ, ನೆಗೆಟಿವ್ಲಿ ಚಾರ್ಜ್ಡ್ ಅಂತಲೂ ಹೇಳ್ತೀವಿ. ಇದು ಪಾಸಿಟಿವ್ಲಿ ಚಾರ್ಜ್ಡು, ಇದು ನೆಗೆಟಿವ್ಲಿ ಚಾರ್ಜ್ಡು. ಓಕೆನಾ? ಅದರಲ್ಲಿ ಈ ಒಂದು ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸಲ್ಲಿ ನೀವು ನೋಡ್ತಾ ಇರುವ ಹಾಗೆ, ಓಕೆನಾ, ಇಲ್ಲಿ ನಾವು ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ ನೋಡ್ತೀವಿ, ಇಲ್ಲಿ ಪಾಸಿಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ ನೋಡ್ತೀವಿ. ಮತ್ತು ಇಲ್ಲಿ ನಾವು ಇದು ನೆಕ್ಸ್ಟ್ ಇಲ್ಲಿ ನಾವೇನು ನೋಡ್ತೀವಿ, ಈ ಕಡೆ ಇಲ್ಲೇ ನಿಮಗೆ ಕಾಣಿಸ್ತಾ ಇರಬಹುದು, ಇಲ್ಲಿ ನಾವೇನು ನೋಡ್ತೀವಿ, ಆರ್ಬಿಟಲ್ಸನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಆ ಒಂದು ಆರ್ಬಿಟಲ್ಸ್ ರಿವಾಲ್ವ್ ಆಗ್ತಾ ಇರೋದನ್ನು ಮೋಸ್ಟ್ ಪ್ರಾಬಬಲಿ ನೋಡ್ತಾ ಹೋಗ್ತೀವಿ. Then come to the new one, that is Bohr's model of an atom. This is very very important. Okay, very important for your examination. ನಿಮ್ಮ ಟೀಚರ್ಸ್ ಕೇಳಿದ್ರು ಕೇಳ್ಬೋದು. ಓಕೆನಾ? ದೆನ್ ಅದರಲ್ಲೂ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಫಸ್ಟ್ ವಾಟ್ ಕ್ಯಾನ್ ಹಿ ಸೇ ಫಾರ್ ಹಸ್ means an atom is positively charged nucleus at its center and most of the mass of the atom is in the nucleus. It is telling that an atom has a positively charged nucleus. Take this 1, 2, 3, 4 and 5. Okay, in this is a positively charged particles. In that positively charged particles we see that, wait, ಎಸ್ ನೋಡಿ, ನಾವು ಬಿಡ್ಸೋಕ್ಕಾಗೋದಿಲ್ಲ ಅಲ್ವಾ, ನಾವು ಬಿಡಿಸ್ಕೊಂಡು ಮಾಡಿದ್ರೆ ಅರ್ಥ ಆಗುತ್ತೆ ನೀಟಾಗಿ. ಎಸ್ ಲುಕ್ ಅಟ್ ಹಿಯರ್, ನಿಮ್ಗೆ ಗೊತ್ತು ಇದು ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂತ. ಈ ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸಲ್ಲಿ ಅಟ್ ಇಸ್ ಸೆಂಟರ್ ಮೋಸ್ಟ್ ಆಫ್ ದ ಆಟಮ್ಸ್ ಈಸ್ ಇನ್ ದ ನ್ಯೂಕ್ಲಿಯಸ್. ದ ಎಲೆಕ್ಟ್ರಾನ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಸ್ಪೆಷಲ್ ಆರ್ಬಿಟ್ಸ್ ಕಾಲ್ಡ್ ಡಿಸ್ರೇಟ್ ಆರ್ಬಿಟ್ಸ್. ಓಕೆನಾ? ಎಲೆಕ್ಟ್ರಾನ್ಸು ನ್ಯೂಕ್ಲಿಯಸ್ ಮಧ್ಯದಲ್ಲಿ ರಿವಾಲ್ವ್ ಆಗ್ತಾ ಇರೋದನ್ನು ನಾವು ಡಿಸ್ರೇಟ್ ಆರ್ಬಿಟ್ಸ್ ಅಂತ ಹೇಳಿ ಕರಿತೀವಿ. ಯಾವ್ಯಾವ ಆರ್ಬಿಟ್ಸು? These orbits are also called shells or energy levels. ಅದನ್ನು ನಾವು KLMN ಅಂತ ಹೇಳಿ ರೆಪ್ರೆಸೆಂಟನ್ನು ಮಾಡ್ತೀವಿ. ಯಾವ ಥರ ಎಸ್ ನೋಡ್ತಾ ಇದ್ದೀರಾ, K shell, L shell, M shell and N shell. In these both shells you are seeing this. While revolving this orbit, the electrons do not radiate energy. Okay, as this is also very important topic. Okay, you should remember it. Then come to the distribution of electrons in differential. ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಈ ಒಂದು ಎಲೆಕ್ಟ್ರಾನ್ಸನ್ನು ಬೇರೆ ಬೇರೆ ಸೆಲ್ಸಲ್ಲಿ ಅಂತ ಹೇಳಿ ನೋಡೋಣ. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ದರಿಂದ ಎಲ್ಲರೂ ಕೂಡ ಕಾನ್ಸಂಟ್ರೇಟ್ ಇಕ್ಕಿ ಈ ಒಂದು ಏನು ನೀವಿಲ್ಲಿ ನೋಡ್ತಾ ಇದ್ದೀರಾ ಅದು ನೀವು ಕಾನ್ಸಂಟ್ರೇಟನ್ನು ಇಕ್ಕಿ ಈ ಒಂದು ಇದನ್ನು ನೀವು ಅಬ್ಸರ್ವ್ ಮಾಡಬೇಕು. ಈಗ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಯಾವ ಥರ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಎಲೆಕ್ಟ್ರಾನ್ಸನ್ನು ಬೇರೆ ಬೇರೆ ಶೆಲ್ಸಲ್ಲಿ ಸಜೆಸ್ಟೆಡ್ ಮಾಡ್ತಾರೆ, ಬೋರ್ ಮತ್ತು ಬ್ಯೂರಿ ಅಂತ ಹೇಳಿ. ಈ ರೂಲ್ಸನ್ನು ಎಲೆಕ್ಟ್ರಾನ್ಸನ್ನು ಫಿಲ್ ಮಾಡೋದಕ್ಕೆ ಬೇರೆ ಬೇರೆ ಶೆಲ್ಸಲ್ಲಿ ಫಾಲೋ ಮಾಡ್ತಾರೆ. ಫಸ್ಟ್ ಏನಪ್ಪ ಅಂತಂದರೆ ಮ್ಯಾಕ್ಸಿಮಮ್ ನಂಬರನ್ನು ಒಂದು ಶೆಲ್ಲಿಗೆ ಕೊಡ್ತಾರೆ. ಅದು ಯಾವಾಗಲೂ ಯಾವುದಿರುತ್ತೆ,
ಆ ಒಂದು ಶೆಲ್ ಏನಾಗಿರುತ್ತೆ ಯಾವ ಅಂತಂದರೆ ಮ್ಯಾಕ್ಸಿಮಮ್ ನಂಬರ್ ಕೊಟ್ಟಿರ್ತಾರೆ 2n² ಅಂತ ಹೇಳಿ ವೇರ್ ಎನ್ ಅಂತಲೇ ನಂಬರ್ ಆಫ್ ದ ಶೆಲ್. ಎಷ್ಟಿದೆ ನಂಬರ್ ಆಫ್ ದ ಸೆಲ್ಲು 1 2 3 4. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಒಂದರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಹೇಳಿ. ಈಗ ಕೆ ಅಂತ ಬಂದರೆ, ಎಲ್ ಅಂತ ಬಂದರೆ, ಎಮ್ ಅಂತ ಬಂದರೆ, ಎನ್ ಅಂತ ಬಂದರೆ ಇದರಲ್ಲಿ ಎಷ್ಟೆಷ್ಟು ಶೆಲ್ಸ್ ಇರುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡೋದಿರುತ್ತೆ. ಓಕೆನಾ. ಅದರಲ್ಲಿ ನಮಗೆ ಮ್ಯಾಕ್ಸಿಮಮ್ ನಂಬರ್ ಕೊಟ್ಟಿರೋದೆಷ್ಟು ಇದು 2n² - 1. n means that is number of the shell. Okay, understand? As come to the first shell, that is K shell. In this K shell, take 2n² is equal to 2. Why can we write 2? Because that is this. ಇದನ್ನು ಬರ್ಕೊಳ್ಬೇಕು ಇಂಟು ಫಸ್ಟ್ ಶೆಲ್ ಅಲ್ವಾ ಇದು, ಫಸ್ಟ್ ಶೆಲ್ ಹೋಲ್ ಸ್ಕ್ವಯರ್ ಕೊಟ್ಟಿದ್ದಾರೆ, ಸ್ಕ್ವಯರ್ ಹ್ಯಾಸ್ ಇಟ್ ಈಸ್ ಈಕ್ವಲ್ ಟು 2 ಇಂಟು 2ಗೇನು ಸ್ಕ್ವಯರ್ ಇದಾಗುತ್ತಾ, 2ಗೆ ಲಿಂಕ್ ಇದೆಯಾ, ಸ್ಕ್ವಯರ್ ಇಲ್ಲ. 2 1ಅನ್ನು ನಾವು 2 ಟೈಮ್ಸ್ ಬರ್ಕೊಳ್ಬೇಕು. 2 1s are 2, 2 1s are 2. That means 2 electrons in which shell? K ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 2 ಶೆಲ್ಸ್ ಇದೆ. 2 electrons in the K shell. ಓಕೆನಾ. ಎಲೆಕ್ಟ್ರಾನ್ಸ್ K ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 2 ಶೆಲ್. ಓವರ್, ಇದು ಓವರ್. ಓಕೆನಾ. ವಿಚ್ ಈಸ್ ಓವರ್ ಆಗಿರೋದಕ್ಕೆಲ್ಲ ಒಂದೊಂದು ಬಾಕ್ಸ್ ಹಾಕ್ಬಿಡೋಣ, ಕನ್ಫ್ಯೂಸ್ ಆಗೋದು ಬೇಡ ನಮಗೆ. ಎಸ್, ಓವರ್. ದೆನ್ ಕಮ್ ಟು ದ ನೆಕ್ಸ್ಟ್, ವಿಚ್ ಈಸ್ ದಟ್. ನೆಕ್ಸ್ಟ್ ಬನ್ನಿ, which cell next? Which cell? Second shell, that is L shell. Okay na. L shell. L ಶೆಲ್ಲು ಅಂತಂದರೆ ಇದು L ಶೆಲ್ ಆಗಿರುತ್ತೆ ಅಂತಂದರೆ ಸೆಕೆಂಡ್ ಶೆಲ್. ದಟ್ ವಿ ಕ್ಯಾನ್ ರೈಟ್ 2n² as it is equal to 2 into 2. 2 is the number of a shell ಅಂತಂದರೆ ಸೆಕೆಂಡ್ ಅಂತಂದರೆ ಎಷ್ಟು, ನಂಬರ್ ಆಫ್ ದ ಶೆಲ್. ಓಕೆನಾ. ದೆನ್ 2 means, yes sir, that is as it is 2 can we write 2 into 2 into 2. What can we miss? 2 square is equal to 2 2s are 4, 4 2s are 8 electron. We got how much electrons? We got 8 electrons. Okay, in this 8 electron which 8 electron ನಮ್ಗೆ ಇದರಲ್ಲಿ ಈಗ ಸಿಕ್ತು. ಓಕೆ, ಸೆಕೆಂಡ್ ಒನ್ is also completed. Sorry. As next, third shell means that is M shell. Come to the M shell. M shell means 2n² as it is equal to 2 into 3² is equal to 2 into 3 into 3 is equal to 2 3s are 6, 2 3s are 6, 6 3s are 18 electrons. Okay, the capacity of electron in this shell is that is 18. Understand? Yes, good. Are you understanding clearly? Then come to the next topic. Yes, the next last cell is fourth shell. Which is the fourth shell? N shell. In this N shell we have to know N shell ಅಂತ ಬಂದಾಗ 2n² as it is ಇರುತ್ತೆ is equal to 2 into 4², 2 into 4 into 4 ಏನಾಗುತ್ತೆ, 2 2s are 4, 4 2s are 32 electrons we got. The maximum number of electrons that can be filled in the outermost shell is 8 ಮಾತ್ರ. ಒಂದು ಎಲೆಕ್ಟ್ರಾನಲ್ಲಿ 8 ಮಾತ್ರ ಮ್ಯಾಕ್ಸಿಮಮ್ ಔಟರ್ಮೋಸ್ಟ್ ಶೆಲ್ ಆಗಿರುತ್ತೆ. Electrons cannot be filled in a shell unless the inner shells are filled. Okay na? Understand? Yes. Come on, go to the next topic. Remaining 6 slides are there. Yes. Very very most important topic.
that is composition of the first 18 elements. You have to thorough about 20 to 30 elements. From hydrogen to zinc, you know. ಹೈಡ್ರೋಜನಿಂದ ಜಿಂಕ್ವರೆಗೂ ಅಟಾಮಿಕ್ ನಂಬರ್ಸ್ ಬರಬೇಕು. ಅನ್ಲೆಸ್ ಯು ಕಾಂಟ್ ಲರ್ನ್ಟ್, ಈ ಒಂದು ಚಾಪ್ಟರ್ ಓದೋದಕ್ಕೆ ಆಗೋದಿಲ್ಲ. ಎಸ್ ಕಮ್ ಟು ದಿಸ್ hydrogen. First, name of elements we can observing. Name of symbol, atomic number, number of proton, number of neutron, number of electron, distribution of cells, electron valency. How can we find this? What is the symbol of a hydrogen? H. What is the atomic number? 1. What is the number of a proton? As it is 1. Number of neutron? Proton is also 1, but how can we find the neutron? That is not. Okay, number of electron 1, distribution 1 only. Okay na, ಏನಂತ ಹೇಳಿದ್ದಾರೆ 1 ಅಂತ ಮಾತ್ರ. ದೆನ್ ವೇಲೆನ್ಸಿ ಇಸ್ ಆಲ್ಸೋ 1. ನೀವು ಇದೇನೂ ತಿಳ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಅಂತ ಅಂದರೂ ಪರವಾಗಿಲ್ಲ. ನೀವು ಏನನ್ನು ತಿಳ್ಕೊಳ್ಬೇಕು, 1 to 30 ಆಗಲಿಲ್ಲ ಅಂದರೂ 1 to 18 to 1 to 15 ಆದರೂ ನೀವು ಕಲಿಬೇಕಿರತ್ತೆ. ಓಕೆನಾ? ನೀವು ಇಷ್ಟು ಓದ್ಕೊಳ್ಳಿ. ಎಷ್ಟು ಓದ್ಕೊಳ್ತೀರಾ ಅಂತ ಅಂದರೆ ಇಷ್ಟು ನೀವು ಬಹಾಟ್ ಮಾಡ್ಕೊಳ್ಳಿ. ಇದು ಬಹಾಟ್ ಮಾಡಲಿಲ್ಲ ಅಂದರೂ ಆಗುತ್ತೆ. ನಿಮ್ಗೆ ಅಟಾಮಿಕ್ ನಂಬರ್ಸ್ ಬಂದರೆ ಅಲ್ಲೇ ನಾವು ಪ್ರಾಬ್ಲಮ್ ಮಾಡಬೇಕಾದ್ರೆ ಸಾಲ್ವ್ ಮಾಡ್ಕೊಳ್ಬೋದು. ಓಕೆನಾ? ಇದನ್ನು ನೀವು ನೋಡ್ಕೊಳ್ಳಿ ಅಷ್ಟೇ. ಓಕೆನಾ? ಯಾವ ಥರ ನೋಡ್ಕೊಳ್ತೀರಾ ಅನ್ನೋದು ಮುಖ್ಯ ಅಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಡೋಂಟ್ ಗೆಟ್ ಮಗೆಟ್. ಓಕೆನಾ? ಇದನ್ನು ನೋಡ್ಕೊಳ್ಳಿ. ಹೀಗೆ ಈ ಹೀಲಿಯಮ್ 2 ಹ್ಯಾಸ್ ಇಟ್ ಇಸ್ 2s. ಓಕೆ, ಲಿಥಿಯಮ್ SpDF ಹಾಕ್ಕೊಂಡು ಮ್ಯಾಗ್ ಇದು ಮಾಡೋದು ಗೊತ್ತಿಲ್ವಾ? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ SpDF, ಎಸ್ ಬ್ಲ್ಯಾಕ್ 1 ಈ ಥರ ಹಾಕ್ಕೊಂಡು ಮಾಡಬೇಕು. ಓಕೆನಾ? ಎಸ್, ಅದು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆದರೆ ನಾವು ಈ ಥರ ಇಲ್ಲಿ ಹೇಳೋದಕ್ಕಾಗೋದಿಲ್ಲ. ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಗಿವ್ ಯು ದ ಆಲ್ ಇನ್ಫಾರ್ಮೇಷನ್ ಅಬೌಟ್ ದಿಸ್. ಎಸ್, ಕಮ್ ಟು ದಿಸ್ ಅಟಾಮಿಕ್ ಸ್ಟ್ರಕ್ಚರ್ ಆಫ್ ದ ಫಸ್ಟ್ 18 ಎಲಿಮೆಂಟ್ಸ್. ಓಕೆನಾ? ಅಟಾಮಿಕ್ ಸ್ಟ್ರಕ್ಚರ್ ಈಸಿ, ಇದು ವೆರಿ ವೆರಿ ಈಸಿ ಟು ಸಾಲ್ವ್. ತುಂಬ ಈಸಿ ಅಂದ್ಕೊಂಡಿದ್ದೀರಾ, ವೆರಿ ಈಸಿ ಇದು. ಯಾವ ಥರ ನಾವೇ ಇಲ್ಲಿ ಬಿಡಿಸಿ ಮಾಡೋದನ್ನು ನಾವು ಇವಾಗ ನೋಡಬೇಕು. ಓಕೆನಾ? ಇಲ್ಲಿರೋ ಥರ ನಮ್ಗೆ ಮಾಡೋದಕ್ಕೆ ಬರೋದಿಲ್ಲ ಅಂತಂದರೆ ನಮಗೆ ಚುಕ್ಕೆ ಇಡೋದು ಆ ಥರ ಎಲ್ಲ ಅಲ್ಲಿ ನಮ್ಗೆ ಆಗೋದಿಲ್ಲ. ಅದನ್ನು ವಿ ಕ್ಯಾನ್ ಡ್ರಾ ಆ್ಯಂಡ್ ವಿ ಕ್ಯಾನ್ ಸಾಲ್ವ್. ಹೌ ಕ್ಯಾನ್ ವಿ ಸಾಲ್ವ್? ಅದನ್ನು ನಾವೀಗ 1 by 1 ನೋಡ್ತಾ ಹೋಗೋಣ. ಓಕೆನಾ? ಎಸ್, ಕಮ್ ಟು ದ ಫಸ್ಟ್. ವಾಟ್ ಈಸ್ ದ ಫಸ್ಟ್ ಗಿವನ್? ವಾಟ್ ಈಸ್ ದ ಗಿವನ್ ಫಸ್ಟ್? ಹೇಳ್ರಿ, ಏನು ಕೊಟ್ಟಿದ್ದಾರೆ? ಟೇಕ್ ದಿಸ್ ಕಲರ್. S1 2 ಇಷ್ಟಿರಲಿ, ಇಷ್ಟಿಲ್ಲ. ಎಸ್, ಲೆಟ್ ಇಟ್ ಬಿರಲಿ ಇಷ್ಟು. ನೆಕ್ಸ್ಟ್ ನೋಡ್ತಾ ಹೋಗೋಣ ಬ್ಯಾಕ್ ಟು ಬ್ಯಾಕ್. ಎಸ್, ಕಮ್ ಟು ದ ಟಾಪಿಕ್. ಫಸ್ಟ್, ಹೈಡ್ರೋಜನ್. ವಾಟ್ ಈಸ್ ದ ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್? 1. ದಟ್ಸ್ ಇಟ್. ಇಲ್ಲಿ ಒಂದು ಹೈಡ್ರೋಜನ್ 1 ಅಂತ ಹೇಳಿ ಇಲ್ಲಿ ಬರೀಬೇಕಷ್ಟೆ, ಅಂತಲೇ 1 ಡಾಟ್. ಹೀಲಿಯಮ್ ಎಷ್ಟು? ಹೀಲಿಯಮ್ 2. ದಟ್ ಈಸ್ ಹಿಯರ್ ಒನ್ ಡಾಟ್. ಓಕೆ, ಲಿಥಿಯಮ್ 3 ಅಲ್ವಾ? ಎಸ್, ಫಸ್ಟ್ ವಿ ಡ್ರಾ ದಿಸ್. ಲಿಥಿಯಮ್ ಎಷ್ಟು? 3. 1 2
3 ವೇರ್ ವಿ ಕ್ಯಾನ್ ಡ್ರಾ, ನಿಮ್ಗೆ ಎಲ್ಲಿ ಬೇಕಾದರೂ ಬಿಡಿಸ್ಕೊಳ್ಳಿ. ಬೆರಿಲಿಯಮ್ 4 ಅಲ್ವಾ? ಬೆರಿಲಿಯಮ್ 4 ಅಂತ ಅಂದರೆ ಹೌ ಕ್ಯಾನ್ ವಿ ಡ್ರಾ? ಬೆರಿಲಿಯಮ್ 4 ಅಲ್ವಪ್ಪ. ಬೆರಿಲಿಯಮ್ 4ಅನ್ನು ಈಸಿಯಾಗಿ ಯಾವ ಥರ ಬಿಡಿಸೋದು? ಎಸ್, ಐ ವಿಲ್ ಶೋ ಯು ಹೌ ಕ್ಯಾನ್ ವಿ ವೇಟ್. ಎಸ್, ಬೆರಿಲಿಯಮ್ ಅಲ್ವಾ? ಬೆರಿಲಿಯಮ್ ಯಾವ ಥರ ಬಿಡಿಸೋದು ಅಂತ ಅಂದರೆ, ಬೆರಿಲಿಯಮ್ ವಿಲ್ ಬಿ ರಿಟರ್ನ್ ಆ್ಯಸ್ 1 2 3 4. ವಿ ಕಾಂಟ್ ಕನ್ಸಿಡರ್ ದಿಸ್. ಒಳಗಡೆ ಏನಿತ್ತು ಅದನ್ನು ಕನ್ಸಿಡರ್ ಮಾಡಬಾರ್ದು. ದೆನ್ ಬೋರಾನ್ 5 ಅಲ್ವಾ? ಬೋರಾನು, ಎಸ್, ಬೋರಾನ್ 5 ಅಂತಂದರೆ ಯಾವ ಥರ? 1 2 3 4 5. ವೇರ್ ಕ್ಯಾನ್ ಯು ಡ್ರಾ? ಎಲ್ಲಿ ಬೇಕಲ್ಲಿ ಬಿಡಿಸ್ಬೋದು. ಓಕೆನಾ? ಚುಕ್ಕೆ ಇಡ್ಬೋದು. ಓಕೆನಾ? ಈ ಥರ ನಾವು ಫಸ್ಟ್ 18 ಎಲಿಮೆಂಟ್ಸನ್ನು ಅಟಾಮಿಕ್ ಸ್ಟ್ರಕ್ಚರ್ಸ್ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಅಂತಲೇ ನೀವು ಈಗಲೇ ನಿಮ್ಗೆ ನೋಡಿದ ತಕ್ಷಣ ಬಿಡಿಸೋದಕ್ಕೆ ಬರೋದಿಲ್ಲ, ಆದರೆ ಅಲ್ಲಿ ಎಕ್ಸೆಪ್ಷನಲ್ಸ್ ಅಂತ ಇರ್ತವೆ, ಅದನ್ನು ನೀವು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಿರುತ್ತೆ. ಓಕೆನಾ? ಈಗ ಇನ್ ದಿಸ್ ಕೇಸ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ದಿಸ್ ಫಾರ್ ಯುವರ್ ಎಕ್ಸಾಮಿನೇಷನ್. 1 2 ಹಿಂಗೆ ಇವಾಗ ಯಾವುದೋ ಒಂದು ಬಂತು ಜಿಂಕು, 1 2 3 4 5 ಆ ಥರ ಇರೋದಿಲ್ಲ. ನೀವು ಅದನ್ನು ಅಬ್ಸರ್ವ್ ಮಾಡಬೇಕು. ಫಸ್ಟ್ 18 ಎಲಿಮೆಂಟ್ಸ್ ಯಾವ ಥರ ಇದೆ ಅಂತ ಹೇಳಿ ನೋಡಿ. ಈಗ ಇದು 18 ಇದೆ ಅಂದರೆ 18 ಇದೆಯಾ ನೋಡಿ ಚೆಕ್ ಮಾಡಿ, ಆ ಥರ. ಓಕೆನಾ? ದೆನ್ ಕಮ್ ಟು ದ ವೇಲೆನ್ಸಿ. ವೇಲೆನ್ಸಿಯನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಲರ್ನ್ ಮಾಡೋಣ. ವೇಲೆನ್ಸಿ, atomic number and mass number, how can we find that also? Then isotopes and isobars will be doing the next class. okay? ಅಲ್ಲಿವರೆಗೂ ನನ್ನ ಎಲ್ಲ ಪ್ರೀತಿಯ ಮಕ್ಕಳೇ, ಎಲ್ಲರೂ ಆರಾಮಾಗಿ ನಿಮ್ಮ ಮನೆಯಲ್ಲಿ ಇದ್ದೀರಾ ಅಂದ್ಕೊಂಡಿದ್ದೀನಿ. ವಿಶ್ ಯು ಗುಡ್ ಲಕ್ ಫಾರ್ ಆಲ್ ಯುವರ್ ಕ್ಲಾಸಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.